ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನಾನು ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಹೆಗಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕ್ತಾರೆ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನು ಆಗಿಲ್ಲ. ಅವಳಿಗೆ ಸುಮಲತಾ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕಥಿತ. 3 ಕೆಜಿ ಕೊಡ್ತಾನೆ, ಎಟ್ಲ ಮೂಲೆ ಅದು. ನಾನು ಕಾಂಗ್ರೆಸ್ಗೆ ಓಟ್ ಹಾಕೋದು. ನನಗೆ ಕಾಂಗ್ರೆಸ್ ಬಂದರೆ ಒಳ್ಳೇದು. ಏನಕ್ಕಂದ್ರೆ ಕಾಂಗ್ರೆಸ್ ಪಕ್ಷ ಅವರೆಲ್ಲ ಫ್ರೀ ಕೊಟ್ಟವ್ರೆ. 5 ಜನಗಳು ಕರೆಂಟ್ ಬಿಲ್ ಫ್ರೀ ಕೊಟ್ಟವ್ರೆ, 10 ಕೆಜಿ ಅಕ್ಕಿ ಫ್ರೀ ಕೊಟ್ಟವ್ರೆ, 2,000 ರೂಪಾಯಿ ಫ್ರೀ ಕೊಟ್ಟವ್ರೆ, ಬಳ್ಳೂರಿಗೆ ಸಪೋರ್ಟ್ ಮಾಡೋರೆ. ರಾಹುಲ್ ಗಾಂಧಿ ಈ ಸಲ ಕುತ್ಕೋಬೇಕು ಸೀಟ್ ಮೇಲೆ. ಸೆಂಟ್ರಲ್ ಎಲೆಕ್ಷನಲ್ಲಿ ರಾಹುಲ್ ಗಾಂಧಿ ಬರಬೇಕು ಈ ಸಲ. ಫಸ್ಟ್ ಓಟ್ ಕಾಂಗ್ರೆಸ್ಗೆನೆ. 18 SLC. ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ವಿ. ಹಾಂ, ನಮ್ದೇ. ಹಾಂ, ಈಗ ಬಿಜೆಪಿ ಗವರ್ಮೆಂಟ್ ಇದೆ, ಈಗ 10 ವರ್ಷ ಆಡಳಿತ ಮಾಡಿದೆ. ಈಗ ನಿಮ್ಗೆ ಇಷ್ಟ ಆಯ್ತಾ? ಇಲ್ಲ, ಇಷ್ಟ ಆಗಿಲ್ಲ. ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬಂದ್ರೆ ಏನೇನು ಮಾಡುತ್ತೆ? ಕಾಂಗ್ರೆಸ್ ಬಂದರೆ ಎಲ್ಲ ಸಹಾಯಗಳು ಮಾಡ್ತಾರೆ. ಬಿಜೆಪಿ ಅವ್ರು ಏನು ಮಾಡ್ತಾರೆ? ಬಿಜೆಪಿಗಳು ಬರೀ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಮಾಡೋರೆ. ಬಡವ್ರಿಗೆ ಸಹಾಯ ಮಾಡಿಲ್ಲ. ಸಿಲಿಂಡರ್ ರೈಟ್ ಜಾಸ್ತಿ ಮಾಡೋರೆ. ಎಲ್ಲ ರೈಟನ್ನು ಜಾಸ್ತಿ ಮಾಡಿಬಿಟ್ಟವ್ರೆ. ಕಾಂಗ್ರೆಸ್ ಅವರು ಕಮ್ಮಿ ಮಾಡ್ತಾರೆ. ನಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಮಾಜ್. ಯಾವ ಕ್ಷೇತ್ರ ಇದು? ಯಾವ ಕ್ಷೇತ್ರ? ಯಾವ ಊರು? ನಾಮಂಗ್ಲ, ನಾಗಮಂಗಲ, ಮಂಡ್ಯ ಜಿಲ್ಲೆ, ಕರ್ನಾಟಕ. ಸರ್, ಹೆಂಗಿದೆ ಎಲೆಕ್ಷನ್ ವೇವ್ ಇಲ್ಲಿ MP ಎಲೆಕ್ಷನ್? ಇಲ್ಲಿ MP ಏನಿದ್ರು ಮೋದಿ ನೋಡ್ತಾವ್ರೆ. ಎಲ್ಲ ಸೆಂಟ್ರಲ್ ಲೆಕ್ಕ, ಸ್ಟೇಟ್ದೇನು ಲೆಕ್ಕ ಇಲ್ಲ. ಇಲ್ಲಿ ಸೆಂಟ್ರಲ್ ಲೆಕ್ಕ. ಮೋದಿ ಬರಬೇಕು ಅನ್ನೋದು ಎಲ್ಲರಿಗೂ ಇಡೀ ಭಾರತದಲ್ಲೇ ಜನಪ್ರಿಯತೆ ವ್ಯಕ್ತಿ ಇರಬೇಕು. ಅವರು ಇನ್ನೂ 2 ಟರ್ಮ್ ಅವರೇ ಇರಬೇಕು. ಈ ದೇಶ ಉದ್ಧಾರ ಆಗಬೇಕು ಅಂದರೆ, ರೈತರು ಉದ್ಧಾರ ಆಗಬೇಕು ಅಂದರೆ, ಜನಸಾಮಾನ್ಯರು ಒಳ್ಳೇದಾಗಬೇಕು ಅಂತಂದರೆ ಅವರೇ ಇರಬೇಕು. ಅಲ್ಲ, ಈಗ ಸುಮಲತಾ ಅವರು ಕಳೆದ ವಾರ ನಿಂತಿದ್ರು. ಹೋದ ಸರಿ ನಿಂತಿದ್ರು. ಅವ್ರಿಗೆ ಅಂಬರೀಷ್ ಅವರು ತಿರೋದು ಅನುಕಂಪ ಇತ್ತು ಅವ್ರಿಗೆ. ಹೋದ ಸರಿ ಎಲ್ಲ ಪಕ್ಷಾತೀತ ಕೆಲವು ಓಟ್ಗಳಾದವು. ದರ್ಶನ್, ಯಶ್ ಇವರೆಲ್ಲ ಓಟ್ ಆಗಿ ಪರಿವರ್ತನೆ ಆಗಿ ಮಾಡಿದ್ರು. ಅದು ಒಂದೇ ಸರಿಗೆ ಏನು ಅವ್ರದ್ದೇನು ಕೆಲಸ ಇಲ್ಲ. ಯಾವುದೋ ಒಂದು ಟೈಮಲ್ಲಿ ಬರ್ತಾಳೆ, ಸ್ಟೇಟ್ಮೆಂಟ್ ಕೊಡ್ತಾಳೆ, ಹೋಯ್ತಾಳೆ ಅಷ್ಟೇ. ಅವ್ರದ್ದೇನು ತಿರ್ಗಾ ರೆಸ್ಪಾನ್ಸ್ ಇಲ್ಲ ಜಿಲ್ಲೆ ಬಗ್ಗೆ. ಅದರಿಂದ ಅವಳು ಒಂದೇ ಸರಿ ತಿರ್ಗಾ ಇಲ್ಲ ಬಿಡಿ. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು. ಆದರೂ ಕಾಂಗ್ರೆಸ್ನವ್ರು ಏನು ಮಾಡಲಿಲ್ಲ. ಹೋದ ಸರಿ JDSನವರು, ರೈತ ಸಂಘ, ಕಾಂಗ್ರೆಸ್ಸು, ಸುಮಲತಾ, ದರ್ಶನ್, ಯಶ್ ಎಲ್ಲ ಸೇರ್ಕೊಂಡು ಒಂದು ಸೈಡ್ ಆದರು. JDS ಒಂದು ಸೈಡ್ ಆಯಿತು. ಈಗ ಬಿಜೆಪಿ JDS ಮೈತ್ರಿ ಆಗಿದೆ. ಕ್ಯಾಂಡಿಡೇಟ್ ಯಾರಂತ ಇನ್ನೂ ಗೊತ್ತಿಲ್ಲ ಕುಮಾರಸ್ವಾಮಿನೋ ಇಲ್ಲ ಪುಟ್ಟರಾಜು ಅಂತಿದ್ದಾರೆ. ಯಾರಂತ ಇನ್ನೂ ಕನ್ಫರ್ಮ್ ಆಗಿದೆ. ಈಗ ಒಂದು ವೇಳೆ ಸುಮಲತಾನೇ JDS ಬಿಜೆಪಿ ಜೊತೆ ಬಂದ್ರೆ ಇಲ್ಲ ಬಿಡಿ ಅವಳದು ಕಷ್ಟ ಇದೆ. ಪುಟ್ಟರಾಜು ಅವರು ಅಲ್ಲ, ಮೈತ್ರಿ ಅಭ್ಯರ್ಥಿ JDS ಅಲ್ಲೇ ಆಗಬೇಕು. ಇನ್ನು ಮಂಡ್ಯದಲ್ಲಿ ಇರೋದೇನಿದ್ರು JDS ವರ್ಸಸ್ ಕಾಂಗ್ರೆಸ್ ಹೊರತು BJPದೇನಿಲ್ಲ. ಒಂದಷ್ಟು ಓಟ್ ಇರ್ಬೋದು ಅಷ್ಟೇ. ಬಟ್ ಮೋದಿ ಒಲುವಿನ ಮೇಲೆ ಗೆಲ್ಬೋದು. ಅಷ್ಟು ಬಿಟ್ಟರೆ BJP. ಇಲ್ಲೇನಿದ್ರು JDS ಕಾಂಗ್ರೆಸ್ ಫೈಟೆ. ಕಾಂಗ್ರೆಸ್ ಅವರು ಸ್ಟಾರ್ ಚಂದ್ರ ಅಂತ ಬಂದಿದ್ದಾರೆ. ಪರಿಚಯ ಇದೆಯಾ? ಇಲ್ಲ, ಅವ್ರದ್ದೇನು ಪರಿಚಯ ಇಲ್ಲ. ಅವ್ರು ಹೊಸಬ್ರು. ಅವರು ನಮ್ಮ ಜಿಲ್ಲೆಯವರು ಅಂತ ಅಂತಾರೆ. ಅವ್ರು ಒಂದು ಸರಿ ಯಾರು ಯಾವ ಸ್ಟೇಜಲ್ಲೂ ನೋಡಿಲ್ಲ. ಇದೇ ಫಸ್ಟು ನೋಡ್ತಾ ಇರೋದೆಲ್ಲ. ಈಗ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಗ್ಯಾರಂಟಿಗಳ ಮೇಲೆ ನಾವು ಗೆಲ್ತೀವಿ ಅಂತ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಗ್ಯಾರಂಟಿಯಿಂದ ಏನೆಲ್ಲ ಓಟ್ ಆಗ್ತಿದೆ ಅಂತ ಪರಿವರ್ತನೆ ಆಗಲ್ಲ ಸರ್. ಯಾರೋ ಒಂದಷ್ಟು ಜನ ಕೆಲ್ಪ್ ಆಗಿರ್ಬೋದು, ಎಲ್ಲರಿಗೂ ಆಗಿಲ್ಲ. ಅದು ನಮ್ಮ ದುಡ್ಡೇ, ನಮ್ಮ ಟ್ಯಾಕ್ಸು ನಮ್ಮ ತವೆ ಕಟ್ಸ್ಕೊಂಡು ನಮಗೆ ನಮ್ಮ ದುಡ್ಡು ವಾಪಸ್ ಕೊಡ್ತಾವ್ರೆ ಅಷ್ಟೇ, ಹೆಂಗಸ್ರ ಮೂಲಕ. ಕೆಲವ್ರಿಗೆ ಬತ್ತಾದೆ, ಕೆಲವ್ರಿಗೆ ಬತ್ತಾಯಿಲ್ಲ. ಅದು ಕರೆಂಟು ಇವೆಲ್ಲ ಫ್ರೀ ಕೊಡ್ತಾವ್ರಿ ಈಗ. ಅಕ್ಕಿನೂ ಕೊಡ್ತಾವ್ರೆ. ಅಕ್ಕಿ ದುಡ್ಡು ಕೊಡ್ತಾವ್ರೆ. ಸೆಂಟ್ರಲ್ದು ಅಕ್ಕಿ ಬತ್ತಾದೆ, ಸ್ಟೇಟ್ದು ದುಡ್ಡು ಕೊಡ್ತಾವ್ರೆ. ಮೈತ್ರಿ ಅಭಿವೃದ್ಧಿ ಬಗ್ಗೆ ನಿಮ್ಮ ಒಲವು? ನಮ್ಮದು ಮೈತ್ರಿನೇ. ಮೋದಿ ಸೆಂಟ್ರಲ್ ಬರಬೇಕು. ಕಾಂಗ್ರೆಸ್ ಯಾಕೆ ಬರಬಾರ್ದು? ಕಾಂಗ್ರೆಸ್ಸಿಂದ ಏನು ಉಪಯೋಗ ಆಗಲಿಲ್ಲ. 45 ವರ್ಷದಿಂದ ಸೆಂಟ್ರಲ್ ಆಳಿದ್ರು. ಈಗ 10 ವರ್ಷ ಮೋದಿ ಮಾಡಿದಷ್ಟು ಡೆವಲಪ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಮೋದಿ ಇಡೀ ವಿಶ್ವದಲ್ಲೇ ನಂಬರ್ 1 ನಾಯಕ ಆಗೋರು. ಅವ್ರು ಇರಬೇಕು. ಈ ಹೊರ ದೇಶದಲ್ಲೆಲ್ಲ ಅವ್ರಿಗಿರೋ ವ್ಯಾಲ್ಯೂ ಯಾರಿಗೂ ಇಲ್ಲ. ಕೆಲಸ ಮಾಡೋದು ಒಂದು 2-3 ಹೇಳ್ಬೋದು.
ಏನು ಈಗ ಚತುಷ್ಪಥ ರೋಡ್ ನಮ್ಮ ಮಂಡ್ಯ ಬೆಂಗಳೂರು ಟು ಮೈಸೂರು ಒಳ್ಳೆ ರಸ್ತೆ ಮಾಡವ್ರೆ. ಭಾರತ್ ರೈಲು, ಬುಲೆಟ್ ರೈಲು, ಇನ್ನೂ ಯುದ್ಧ ವಿಮಾನಗಳು, ಇನ್ನೂ ಇಂಡಿಯಾಕ್ಕೆ ಎಲ್ಲ ದೇಶಕ್ಕೂ ಫೈಟ್ ಕೊಡ್ತಾ ಇದೆ ನಮ್ಮ ದೇಶ. ಮೊದಲು ನಮ್ಮ ದೇಶ ಅಂದರೆ ಲೆಕ್ಕಕ್ಕಿರಲಿಲ್ಲ. ಈಗೆಲ್ಲ ನಮ್ಮದು 3ನೇ ಸ್ಥಾನದಲ್ಲಿದೆ. ಇನ್ನು ನೆಕ್ಸ್ಟ್ ಇನ್ನೊಂದು 10 ವರ್ಷ ಅವರೇ ಆಳಿದ್ರೆ 1ನೇ ಸ್ಥಾನಕ್ಕೆ ಬರ್ತದೆ. ಮೋದಿ ಅಂತವ್ರು ಇರಬೇಕು. ನಾವು JDSನವರೇ ಆದರೂ ಮೋದಿ ಅಂತವ್ರು ಬೇಕು. ಇದು ಅದೇ ಮೈತ್ರಿ ಅಭ್ಯರ್ಥಿ ಪಕ್ಕ ಈ ಸರಿ. ಸ್ಟಾರ್ ಚಂದ್ರು ಅಂದ್ರೆ ಇನ್ನೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹೊಸಬ್ರು, ಅವ್ರ ಮಕ್ಕ ಪರಿಚಯ ಇಲ್ಲ, ಎಲ್ಲೂ ಸ್ಟೇಜು ಹಂಚ್ಕೊಂಡಿಲ್ಲ, ಎಲ್ಲಿ ರಾಜಕೀಯಕ್ಕೂ ಕಾಣಿಸ್ಕೊಂಡಿರಲಿಲ್ಲ, ಎಲ್ಲೋ ಉದ್ಯಮಿ ಅಂತೆ ಅವರು. ಅದರಿಂದ ನಮಗೆ ಗೊತ್ತಿಲ್ಲ. ಈ ಸರ್ ಮೋದಿ ಬೇಕು ನಮಗೆ. ಮೈತ್ರಿ ಅಭ್ಯರ್ಥಿ ನಾವು ಔಟ್ ಮಾಡ್ತೀವಿ. ಸುಮಲತಾ ಅವರು ನಡೆಸಿದ್ರು. ಅವರ ಯಜಮಾನರು ಅಂಬರೀಷ್ರವರ ಒಂದು ಇದಿತ್ತು ವರ್ಚಸ್ಸು. ಈ ಸರಿ ಅವರು ತೀರೋಗ್ಬಿಟ್ರಲ್ಲ, ಅದರದ ಒಂದು ಅನುಕಂಪದ ಅಲೆ ವಿತ್ತು ರೈತರ ಸಂಘದವರು ಒತ್ತು ಕಾಂಗ್ರೆಸ್ನವರು ಎಲ್ಲ ಜೊತೆಯಾಗಿ BJP ಜೊತೆಯಾಗಿ ಅವ್ರಿಗೆ ವೋಟ್ ಮಾಡೋದ್ರಿಂದ ಗೆದ್ದರು. ಈ ಸರ್ ಆ ಥರ ಆಗಲ್ಲ. ಇಲ್ಲ ಚಾನ್ಸೇ ಇಲ್ಲ. ಒಂದು ವೇಳೆ ಈಗ ಮೈತ್ರಿ ಅಭ್ಯರ್ಥಿ JDS ಕೊಡಬೇಕು ಅಂತಿದ್ದಾರೆ, ಅದಾಗಿಲ್ಲ. ಈಗ ಸುಮಲತಾ ಅವ್ರಿಗೆ ಕೊಟ್ಟರು ಅಂದ್ಕೊಳ್ಳಿ BJPಯಿಂದ ಟಿಕೆಟ್. ಸುಮಲತಾ ಅವರು ಕೊಟ್ಟರೆ ಕಾಂಗ್ರೆಸ್ಗೆ ಅನುಕೂಲ ಆಯ್ತದೆ. ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಬಟ್ ಸ್ಟಾರ್ ಚಂದ್ರ ಅವರೆಲ್ಲ ಪರಿಚಯ ಇಲ್ಲ. ಪರಿಚಯ ಇಲ್ಲದೇ ಇರೋ ದುಡ್ಡು ಪಡ್ಡು ಕೊಡ್ತಾರಲ್ಲ ಸರ್, ಅದರಿಂದ ಸ್ವಲ್ಪ ಸುಮಲತನ ಬಗ್ಗೆ ಬೇಜಾರಾಗಿದೆ. ಅದರಿಂದ ಏನು ಮಾಡ್ತಾರೆ, ಯಾವುದೋ ಒಂದು ಇರಲಿ ಬಿಡಿ ಹೊಸಬ ಅಂದ್ಬಿಟ್ಟು ಹಾಕ್ಬಿಡ್ತಾರೆ. JDSಗೆ ಯಾರು JDS ಮೈತ್ರಿಲಿ ಸಿಕ್ಕಿದ್ರೆ ಪಕ್ಕ JDS ವಿನ್ನು. ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಓಕೆ ಆಗುತ್ತಾ? ಪುಟ್ಟರಾಜು ನಿಂತ್ಕೊಂಡ್ರೆ ಆಗುತ್ತೆ? ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಚೆನ್ನಾಗಿ ಭಾಳ ಇದರಲ್ಲಿ ನಿಂತಿದ್ರು. ಅದೇ ಇವರೆಲ್ಲ ಜೊತೆ ಆದ್ರಲ್ಲ ಸ್ವಾಮಿ, ಕಾಂಗ್ರೆಸ್ಸು, BJP ಮತ್ತು ರೈತರ ಸಂಘ, ಅಂಬರೀಷ್, ಸ್ವಾಭಿಮಾನಿ ಪಕ್ಷ, ಅವು ಇವು ಅಂತೇಳಿ ದರ್ಶನ್ ಎಲ್ಲ ಬಂದ್ರಲ್ಲ. ಅದರಿಂದ ಒಂದು ಸ್ವಲ್ಪ ಒಳೆಯಟ್ಟು ಬೀಳ್ತಲ್ಲಿ ಕಾಂಗ್ರೆಸ್ನವ್ರದ್ದು ಎಲ್ಲ ಮಾಡಲಿಲ್ಲ ಸರಿಯಾಗಿ ಮೈತ್ರಿಲಿ. ಆಗ ಅದರಿಂದ ಸೋಲು ಅನುಭವಿಸ್ಬೇಕಾಯ್ತು. ಸರಾಸರಿ 50,000 ಓಟ್ ಜಾಸ್ತಿನೇ ತಗೊಂಡವ್ರೆ ಕುಮಾರಸ್ವಾಮಿ ಅವರು. ಯಾರು ಹೇಳಿ? ಭಾಗ್ಯಗಳೇನು ಉತ್ತೇಜನ ಇಲ್ಲ. ಅದು ಕೊಟ್ಟರು ಆಯ್ತದೆ, ಕೊಡೋದ್ರು ಆಯ್ತದೆ. ಎಲ್ಲ ರೈತರು ಮತ್ತು ಬಿಸ್ನೆಸ್ದಾರರ ಮೇಲೆ ಟ್ಯಾಕ್ಸ್ ಸಿಕ್ಕಾಬಿಟ್ಟೆ ಜಡ್ದು ಎಲ್ಲನೂ ಅಧ್ವಾನ ಹೇಳಿಸಿ ಈಗ 2,2 ಸಾವಿರ ಅರ್ಧ ಜನಕ್ಕೆ ಬರ್ತದೆ, ಅರ್ಧ ಜನಕ್ಕೆ ಬರೋಲ್ಲ. ಕೇಂದ್ರ ಸರ್ಕಾರದ ಬಗ್ಗೆ ಗುಬೆ ಕುಣಿಸ್ತಾರೆ ಅಷ್ಟೇ ಹೊರತು ತಮ್ಮ ಕೈಲಿ ಆಗದೆ ಇರೋದಕ್ಕೆ ಕೇಂದ್ರದ ದೂರ್ತಾರೆ. ದುಡ್ಡು ಕೊಟ್ಟಿಲ್ಲ, ಬರ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ. ಇವರು ಮಾಡಿರೋದ ಕೆಲಸಗಳು ಸರಿ ಇಲ್ಲ. ಫ್ರೀ ಯಾಕೆ ಕೊಡಬೇಕು? ಗೇಯ್ದು ತಿನ್ಬೇಕು ಸರ್, ಎಲ್ಲ ಫ್ರೀ ಯಾಕೆ ಕೊಡಬೇಕು? ಸೋಂಬೇರಿಗಳು ಬಿದ್ದೈತಾರೆ. ಸೋಂಬೇರಿಗಳು ಬಿರಬಾರ್ದು ಅಂದರೆ ಉದ್ಯೋಗ ಕೊಡಬೇಕು, ಗೇಯ್ಬೇಕು, ಕಷ್ಟಪಟ್ಟು ದುಡಿ, ಅದಕ್ಕೆ ಪ್ರತಿಫಲ ಕೊಡಬೇಕು, ಬೆಂಬಲ ಬೆಲೆ ಕೊಡಬೇಕು. ಅದು ಬಿಟ್ಬಿಟ್ಟು 2,000 ಹೆಂಗಸ್ರಿಗೆ ಆಮೇಲೆ ಬಸ್ ಫ್ರೀ ಕೊಟ್ಬಿಡೋದು, ಅವರು ಹತ್ತ ಕಡಿಯೋದು, ಗಂಡಸ್ರು ಇತ್ತ ಕಡಿಯೋದು ಎಣ್ಣೆ ಅಂಗಡಿಗೆ. ವಿಚಾರ ಬಂದಾಗ ಈಗ ನೀರು ಸಮಸ್ಯೆಗಳಾಗ್ತಿದೆ. ಹೌದು. ಹಾಂ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ರಾಜ್ಯದಲ್ಲಿದೆ, ಅದೇ ಸರಿಯಾಗಿ ಮಳೆ ಇಲ್ಲ. ತಮಿಳ್ನಾಡಿಗೆಲ್ಲ ನೀರು ಬಿಟ್ಬಿಟ್ಟಿದೆ. ತಮಿಳ್ನಾಡಿಗೆ ಬಿಟ್ಟರು ಅವ್ರು ಹೇಳ್ದಂಗೆ ಸ್ವಲ್ಪ ಕಾಣ್ದಂಗೆ. ಇದ್ರಿಗೆ ನಮ್ಮ ಬೆಂಗಳೂರು ಜನ ಕಣ್ಣೀರಲ್ಲಿ ಕೈ ತೊಳೆಯೋಂಗಾಗಿದೆ. ಅದಕ್ಕೆ ನೀರಿಂದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಸಿಟಿಗಳಲ್ಲಿ. ಹಳ್ಳಿಗಳಲ್ಲಿ ಹೆಂಗೋ ಒಂದು ಸ್ವಲ್ಪ ಮೇಂಟೈನ್ ಆಯ್ತದೆ, ಸಿಟಿಲಿ ದೊಡ್ಡ ಸಮಸ್ಯೆ ಆಗಿದೆ ಸರ್ ನೀರಿಂದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.